ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸ್. ಈ ವಿಡಿಯೋದಲ್ಲಿ ಟ್ರೆಂಡ್ ಅಂದರೆ ಏನು, ಯಾವ್ಯಾವ ರೀತಿಯ ಟ್ರೆಂಡ್ ಇದೆ, ಯಾಕೆ ಈ ಟ್ರೆಂಡನ್ನು ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ನೋಡೋಣ. ಅದೇ ರೀತಿ ಈ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸಲ್ಲಿ ಬರುವಂಥ ಎಲ್ಲ ವೀಡಿಯೋವನ್ನು ನಮ್ಮ ಚಾನಲ್ನ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೀವು ನೋಡ್ಕೊಳ್ಬೋದು. ಬರುವಂಥ ಎಲ್ಲ ವೀಡಿಯೋಗಳು ಈ ಪ್ಲೇಲಿಸ್ಟ್ ಅಂಡರೇ ಅಪ್ಡೇಟ್ ಆಗ್ತಾ ಇರುತ್ತೆ. ಮೊದಲಾಗಿ ಟ್ರೆಂಡ್ ಅಂದರೆ ಏನು? ಸೊ ಟ್ರೆಂಡ್ ಅಂತ ಹೇಳಿದರೆ ಜನರಲ್ ಡೈರೆಕ್ಷನ್ ಆಫ್ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು, ಅಥವಾ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಇದೆ ಅದು ಆ ಮಾರ್ಕೆಟ್ನ ಟ್ರೆಂಡ್ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಜನರಲಿ ಗೊತ್ತಿರುತ್ತೆ, ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಪ್ ಹೋಗ್ತಾ ಇರುತ್ತೆ, ಮಾರ್ಕೆಟ್ ಡೌನ್ ಬರ್ತಾ ಇರುತ್ತೆ, ಅಥವಾ ಯಾವುದೊಂದು ಸ್ಟಾಕ್ ಅಪ್ ಹೋಗ್ತಾ ಇರುತ್ತೆ ಅಥವಾ ಯಾವುದೊಂದು ಸ್ಟಾಕ್ ಡೌನ್ ಬರ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ರೀತಿ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು, ಅಥವಾ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದನ್ನು ನೋಡುವಂಥದ್ದು ನಾವು ಮಾರ್ಕೆಟ್ನ ಟ್ರೆಂಡ್ ಅಂತ ಕರಿತೀವಿ. ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ತಿಳ್ಕೊಂಡಾಗ ಮಾತ್ರ ನಮಗೆ ಆ ಸ್ಟಾಕ್ ಅಥವಾ ಮಾರ್ಕೆಟಲ್ಲಿ ಬೆಟರ್ ಆಗಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಒಂದು ಮಾತಿದೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಯಾಕೆ ಕೇಳಿದರೆ, ಯಾವ ಡೈರೆಕ್ಷನಲ್ಲಿ ಟ್ರೆಂಡ್ ಇದೆ ಆ ಡೈರೆಕ್ಷನಲ್ಲಿ ನಮ್ಮ ಟ್ರೇಡ್ ಇತ್ತು ಅಂತೇಳಿದರೆ ನಮಗೆ ಅಲ್ಲಿ ಪ್ರಾಫಿಟ್ ಮಾಡುವಂಥ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಅಥವಾ ನಾವು ಆ ಟ್ರೇಡಲ್ಲಿ ವಿನ್ ಆಗುವಂಥ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಟ್ರೆಂಡ್ನ ಅಗೇನೆಸ್ಟ್ ನಾವು ಇದ್ವಿ ಅಂತಾದರೆ ಅಲ್ಲಿ ನಾವು ಲಾಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ನ ಟ್ರೆಂಡ್ ಡೌನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ನಾವು ಆ ಸ್ಟಾಕನ್ನು ಬೈ ಮಾಡಿ ಕೂತ್ಕೊಂಡಿದ್ವಿ, ಟ್ರೆಂಡ್ ಡೌನ್ ಬರ್ತಾ ಇದೆ, ಡೇ ಬೈ ಡೇ ಸ್ಟಾಕ್ ಪ್ರೈಸ್ ಡೌನ್ ಆಗ್ತಾ ಇದೆ, ಆಗ ನಮಗಲ್ಲಿ ಲಾಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇದೆ. ಇನ್ ಕೇಸ್ ಮಾರ್ಕೆಟ್ನ ಟ್ರೆಂಡ್ ಅಪ್ ಇತ್ತು ಅಥವಾ ಸ್ಟಾಕ್ನ ಟ್ರೆಂಡ್ ಅಪ್ ಇತ್ತು, ನಾವು ಆ ಸ್ಟಾಕನ್ನು ಬೈ ಮಾಡಿ ಕೂತ್ಕೊಂಡಿದ್ವಿ ಅಂತಾದರೆ ಅಲ್ಲಿ ಡೇ ಬೈ ಡೇ ಪ್ರೈಸ್ ಅಪ್ ಆದಾಗ ನಮಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಾವು ಟ್ರೆಂಡ್ ಈಸ್ ಫ್ರೆಂಡ್ ಅಂತ ಕರಿತೀವಿ. ಸೊ ಈ ಮಾರ್ಕೆಟ್ ಡೈರೆಕ್ಷನ್ಗೆ ಅನುಗುಣವಾಗಿ ಬೇಸ್ಡ್ ಆನ್ ದಿ ಡೈರೆಕ್ಷನ್ ನಾವು ಟ್ರೆಂಡನ್ನು 3 ವಿಧದಲ್ಲಿ ಡಿವೈಡ್ ಮಾಡ್ಬೋದು. ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್, ನೆಕ್ಸ್ಟ್ ಸೈಡ್ ವೇಸ್ ಟ್ರೆಂಡ್ ಅಂತ ಡಿವೈಡ್ ಮಾಡ್ಬೋದು ಈ ಡೈರೆಕ್ಷನ್ಗೆ ಅನುಗುಣವಾಗಿ. ಸೊ ಮಾರ್ಕೆಟಲ್ಲಿ 3 ರೀತಿಯ ಟ್ರೆಂಡನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾ ಇರುತ್ತೆ, ಇಲ್ಲ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇರುತ್ತೆ, ಅಥವಾ ಒಂದು ಸೈಡ್ ವೇಸ್ ಮೂವನ್ನು ಕೊಡ್ತಾ ಇರುತ್ತೆ. ಹಾಗಾದರೆ ಯಾವುದು ಈ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಟ್ರೆಂಡ್ ಅಂತ ನೋಡೋಣ. ಸೊ ಮೊದಲನೇದಾಗಿ ಅಪ್ ಟ್ರೆಂಡ್. ಸೊ ಅಪ್ ಟ್ರೆಂಡಲ್ಲಿ ಒಂದು ಹೈಯರ್ ಹೈಸ್ ಸ್ಟ್ರಕ್ಚರನ್ನು ನಾವು ನೋಡ್ತಾ ಇರ್ತೀವಿ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಹೈಯರ್ ಹೈಸ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಪ್ರೈಸ್ ಕಂಟಿನ್ಯೂಸ್ ಆಗಿ ಒಂದು ಅಪ್ ಮೂವ್ನ ಕೊಡ್ತಾ ಹೋಗ್ತಾ ಇರುತ್ತೆ, ಡೇ ಬೈ ಡೇ ಒಂದು ಅಪ್ ಮೂವ್ನ ಕೊಡ್ತಾ ಹೋಗುತ್ತೆ. ಅಂದ ತಕ್ಷಣ ಪ್ರತಿದಿನ ಸ್ಟಾಕ್ನ ಪ್ರೈಸ್ ಅಪ್ ಮೂವ್ನ ಕೊಡಲೇಬೇಕು ಅಂತಿಲ್ಲ, ಜನರಲಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಹೋಗುತ್ತೆ. ನೀವು ಇಲ್ಲೊಂದು ಚಾರ್ಟ್ ಅನ್ನು ನೋಡ್ಬೋದು. ನಿಮಗೆ ಸಿಂಪಲ್ ಆಗಿ ಯಾವುದೊಂದು ಸ್ಟಾಕ್ನ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಆ ಚಾರ್ಟನ್ನು ಓಪನ್ ಮಾಡಿ ನಿಮಗೆ ಆ ಚಾರ್ಟ್ನ ಸ್ಕ್ರೀನಲ್ಲಿ ಎಷ್ಟು ವಿಸಿಬಲ್ ಇದೆ ಅಂತ ನೋಡ್ಕೊಳ್ಳಿ. ಪ್ರೈಸ್ ಜನರಲಿ ನೀವು ಯಾವುದೊಂದು ಚಾರ್ಟನ್ನು ನೋಡಿದಾಗ ನಿಮಗೆ ಒಂದಷ್ಟು ಕ್ಯಾಂಡಲ್ಗಳು ವಿಸಿಬಲ್ ಆಗುತ್ತೆ, ಅಥವಾ ಒಂದಷ್ಟು ಡಾಟಾ ಪಾಯಿಂಟ್ ವಿಸಿಬಲ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇಲ್ಲಿ ನಮಗೆ ಇಷ್ಟು ವಿಸಿಬಲ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ನೋಡಿದಾಗ ಪ್ರೈಸ್ ಈ ಝೋನಿಂದ 70 ಝೋನಲ್ಲಿತ್ತು. ನೆಕ್ಸ್ಟ್ ಕರೆಂಟ್ ಪ್ರೈಸ್ ನಾವು ನೋಡಿದ್ರೆ, ರೀಸೆಂಟ್ ಪ್ರೈಸ್ ನೋಡಿದ್ರೆ 290ಅಲ್ಲಿತ್ತು. ಸೊ ಇಲ್ಲಿ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಪ್ರೈಸ್ ಡೇ ಬೈ ಡೇ ಅಪ್ ಮೂವನ್ನು ಕೊಡ್ತಾ ಇತ್ತು ಅಂತ. ಸೊ ಹೀಗೆ ಪ್ರೈಸ್ ಡೇ ಬೈ ಡೇ ಅಪ್ ಮೂವನ್ನು ಕೊಡ್ತಾ ಇತ್ತು, ಪ್ರೈಸ್ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಅಪ್ ಮೂವನ್ನೇ ಕೊಡ್ತಾ ಇತ್ತು ಅಂತೇಳಿ ಅಲ್ಲಿ ನಾವು ಆ ಟ್ರೆಂಡನ್ನು ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಿಂಪಲ್, ನಾವು ಚಾರ್ಟನ್ನು ಓಪನ್ ಮಾಡಿದಾಗ ಚಾರ್ಟ್ನ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿತ್ತು, ಅದೇ ರೀತಿ ಎಂಡಿಂಗ್ ಪಾಯಿಂಟ್ ಎಲ್ಲಿತ್ತು ಅಂತ ನಾವು ನೋಡಿದಾಗ, ಸೊ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬ ಡೌನ್ ಸೈಡಲ್ಲಿದೆ, ಕರೆಂಟ್ ಪ್ರೈಸ್ ತುಂಬ ಹೈಯರ್ ಲೆವೆಲಲ್ಲಿದೆ, ಸ್ಟಾರ್ಟಿಂಗ್ ಪ್ರೈಸ್ ತುಂಬ ಡೌನ್ ಸೈಡಲ್ಲಿದೆ, ಸ್ಟಾಕ್ನ ಕರೆಂಟ್ ಪ್ರೈಸ್ ತುಂಬ ಹೈಯರ್ ಲೆವೆಲಲ್ಲಿ ಇತ್ತು ಅಂತೇಳಿ ನಮ್ಗೆ ಕ್ಲಿಯರ್ ಆಗಿ ನೋಟಿಸ್ ಆಗ್ತಾ ಹೋಗುತ್ತೆ. ಪ್ರೈಸ್ ಅಪ್ ಹೋಗುತ್ತೆ, ಹೈಯರ್ ಹೈ ಸ್ಟ್ರಕ್ಚರನ್ನೇ ಮಾಡಿಕೊಂಡು ಅಪ್ ಮೂವನ್ನ ಕೊಡ್ತಾ ಇತ್ತು, ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸೊ ಹಾಗಂದ ತಕ್ಷಣ ಟ್ರೆಂಡಲ್ಲಿ ಇರಬೇಕು ಅಂತ ಹೇಳಿದ್ರೆ ಪ್ರತಿದಿನ ಸ್ಟಾಕ್ ಅಪ್ ಮೂವನ್ನ ಕೊಡಲೇಬೇಕು ಅಂತಿಲ್ಲ. ನಾವಿಲ್ಲಿ ನೋಡ್ಬೋದು ಒಂದಷ್ಟು ದಿನ ಡೌನ್ ಕೂಡ ಬಂದಿರುವಂಥದ್ದು, ಇಲ್ಲಿ ಡೌನ್ ಕೂಡ ಬರ್ತಾ ಇದೆ. ಸೊ ಇದು ಕಾಮನ್, ಜನರಲಿ ಡೌನ್ ಬರುತ್ತೆ. ಬಟ್ ಓವರ್ ಆಲ್ ನಾವು ನೋಡಿದಾಗ ಚಾರ್ಟಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ನಾವು ಎಂಡ್ ಪಾಯಿಂಟ್ ಅನ್ನು ನೋಡಿದಾಗ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಸ್ಟಾಕ್ನ ಪ್ರೈಸ್ ಅಪ್ ಮೂವನ್ನು ಕೊಟ್ಟಿದೆ. ಹೀಗೆ ಒಂದು ಹೈಯರ್ ಲೋ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ನ ಪ್ರೈಸ್ ಅಪ್ ಮೂವನ್ನು ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಅಪ್ ಟ್ರೆಂಡ್, ಆ ಸ್ಟಾಕ್ ಅಪ್ ಟ್ರೆಂಡಲ್ಲಿದೆ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ಡೌನ್ ಟ್ರೆಂಡ್, ಆಪೋಸಿಟ್ ಟು ಅಪ್ ಟ್ರೆಂಡ್. ಸ್ಟಾಕ್ನ ಪ್ರೈಸ್ ಡೇ ಬೈ ಡೇ ಡೌನ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಡೌನ್ ಟ್ರೆಂಡಲ್ಲಿ, ಸ್ಟಾಕ್ ಡೌನ್ ಟ್ರೆಂಡಲ್ಲಿದೆ ಅಂತ ಕರಿಬೋದು. ಡೌನ್ ಟ್ರೆಂಡಲ್ಲಿ ಇದ್ದಾಗ ಲೋವರ್ ಹೈಸ್ ಹಾಗೆ ಲೋವರ್ ಲೋನ ಕ್ರಿಯೇಟ್ ಮಾಡ್ಕೊಳ್ತಾ ಬರ್ತಾ ಇರುತ್ತೆ. ನಾವಿಲ್ಲಿ ಸಿಂಪಲ್ ಆಗಿ ನೋಡ್ಬೋದು ಒಂದು ಚಾರ್ಟನ್ನು, ಸ್ಟಾಕ್ನ ಸ್ಟಾರ್ಟಿಂಗ್ ಪ್ರೈಸಲ್ಲಿ ನಾವು ನೋಡಿದಾಗ ಈ ಝೋನಲ್ಲಿ ಇತ್ತು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ತುಂಬ ಲೋವರ್ ಸೈಡಲ್ಲಿ, ಲೋವರ್ ಲೆವೆಲಲ್ಲಿದೆ, ರೀಸೆಂಟ್ ಪ್ರೈಸ್ ತುಂಬ ಡೌನ್ ಬರ್ತಾ ಇದೆ, ಒಂದು ಲೋವರ್ ಲೋ ಸ್ಟ್ರಕ್ಚರನ್ನು ಮಾಡಿಕೊಂಡು ಡೌನ್ ಬರ್ತಾ ಇದೆ. ಸೊ ಸ್ಟಾಕ್ನ ಪ್ರೈಸ್ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಡೌನ್ ಸೈಡೇ ಬರ್ತಾ ಇತ್ತು, ಕೆಳಗಡೆನೇ ಬರ್ತಾ ಇತ್ತು ಅಂತೇಳಿ ಆ ಸ್ಟಾಕ್ನ ಟ್ರೆಂಡ್ ಡೌನಲ್ಲಿದೆ ಅಂತ ಹೇಳ್ಬೋದು, ಡೌನ್ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು. ನಮಗೆ ಚಾರ್ಟನ್ನು ನೋಡಿದಾಗಲೇ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಎಂಡಿಂಗ್ ಪಾಯಿಂಟನ್ನು ನೋಡಿದಾಗ ಇಲ್ಲಿ
ಡೌನ್ ಸೈಡ್ ಮೂವ್ ಬರ್ತಾ ಇರುತ್ತೆ. ಸೊ ಅಂಥ ಟ್ರೆಂಡನ್ನು ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ವಿಜುವಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಸ್ಟಾಕ್ನ ಡೈರೆಕ್ಷನ್ ಯಾವ ಕಡೆ ಹೋಗ್ತಾ ಇದೆ ಅಂತ. ಸೊ ಈ ರೀತಿ ಡೌನ್ ಬರ್ತಾ ಇತ್ತು ಅಂತ ಹೇಳಿದ್ರೆ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಯಾಕೆ ಈ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಿದ್ರೆ, ಈ ಸ್ಟಾಕ್ ನಾವು ನೋಡ್ಬೋದು, ಇಲ್ಲಿ ನಾವು ನೋಡ್ತಾ ಇದ್ವಿ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಬೈ ಮಾಡಿದ್ರೆ ಏನಾಗುತ್ತೆ, ಜನರಲಿ ಮೇಜರ್ ಟ್ರೆಂಡ್ ಏನಿದೆ ಆ ಟ್ರೆಂಡ್ನ ಡೈರೆಕ್ಷನಲ್ಲಿ ಸ್ಟಾಕ್ನ ಪ್ರೈಸ್ ಮೂವ್ ಆಗುವಂಥ ಸಾಧ್ಯತೆನೇ ಇರುತ್ತೆ. ಟ್ರೆಂಡ್ ಚೇಂಜ್ ಆಗೋವರೆಗೂ ಪ್ರೀವಿಯಸ್ ಟ್ರೆಂಡೇ ಕಂಟಿನ್ಯೂ ಆಗುವಂಥ ಸಾಧ್ಯತೆನೇ ಹೆಚ್ಚಿರುತ್ತೆ. ಇಲ್ಲಿ ಆಸ್ ಆಫ್ ನೌ ಟ್ರೆಂಡ್ ಡೌನ್ ಬರ್ತಾ ಇದೆ, ಇಲ್ಲಿ ಟ್ರೆಂಡ್ ಇನ್ನೂ ಚೇಂಜಸ್ ಆಗಲಿಲ್ಲ, ಪ್ರೈಸ್ ಡೌನ್ ಬರ್ತಾನೆ ಇದೆ. ಸೊ ನೆಕ್ಸ್ಟ್ ಗೊತ್ತಾಗುತ್ತೆ ಯಾವ ರೀತಿ ಟ್ರೆಂಡ್ ಚೇಂಜ್ ಆದಾಗ ಅದನ್ನು ನಾವು ಫೈಂಡ್ ಔಟ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಕರೆಂಟ್ಲಿ ಟ್ರೆಂಡ್ ಡೌನ್ ಇದೆ, ಇನ್ನೇನು ಇಲ್ಲಿ ಏನು ಚೇಂಜಸ್ ಆಗಲಿಲ್ಲ. ಈಗ ನಾವು ಈ ಝೋನಲ್ಲಿ ಎಲ್ಲೋ ಬೈ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇನ್ನೂ ಟ್ರೆಂಡ್ ಚೇಂಜ್ ಆಗಲಿಲ್ಲ, ನಾವು ಬೈ ಮಾಡಿದ್ವಿ, ಟ್ರೆಂಡ್ನ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಇದ್ದೀವಿ. ಸ್ಟಾಕ್ನ ಟ್ರೆಂಡ್ ಡೌನ್ ಇದೆ, ನಾವು ಬೈ ಮಾಡಿ ಕೂತ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದು ಆಪೋಸಿಟ್ ಆಗುತ್ತೆ. ನೆಕ್ಸ್ಟ್ ಟ್ರೆಂಡ್ ಡೌನ್ ಇದ್ದದ್ರಿಂದ ಟ್ರೆಂಡ್ ನೆಕ್ಸ್ಟ್ ಕಂಟಿನ್ಯೂ ಆಗುವಂಥದ್ದು ಡೌನ್ ಸೈಡಲ್ಲೇ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆಗ ನಮಗಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಡೌನ್ ಟ್ರೆಂಡ್ ಸ್ಟಾಕನ್ನು ನಾವು ನೋಡಿದಾಗ ಅಲ್ಲಿ ಬೈ ಮಾಡೋದನ್ನು ಅವಾಯ್ಡ್ ಮಾಡಿ ಟ್ರೆಂಡ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಈ ಟ್ರೆಂಡ್ ಅಟ್ಲೀಸ್ಟ್ ಅಪ್ ಟ್ರೆಂಡ್ಗೆ ಟರ್ನ್ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ನಾವು ಬೈ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಟ್ರೆಂಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗಲೇ ಅದಕ್ಕೆ ಹೇಳಿದ್ದು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಸೊ ಟ್ರೆಂಡ್ನ ಅಗೇನೆಸ್ಟ್ ನಾವು ಇದ್ವಿ ಅಂತ ಆದರೆ ಅಲ್ಲಿ ಮೇ ಬಿ ನಮಗೆ ಲಾಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಈ ರೀತಿ ಡೌನ್ ಟ್ರೆಂಡಲ್ಲಿ ಇರುವಂಥ ಸ್ಟಾಕನ್ನು ನಾವು ಬೈ ಮಾಡಬಾರ್ದ ಅಂತ ಕೇಳಿದರೆ ಅದು ಡಿಫ್ರೆಂಟ್ ಟ್ರೇಡಿಂಗ್ ಅಪ್ರೋಚ್ಗೆ ಡಿಫ್ರೆಂಟ್ ಆಗಿ ಕರಿಬೋದು. ಸೊ ಈ ರೀತಿ ಡೌನ್ ಟ್ರೆಂಡಲ್ಲಿರೋ ಸ್ಟಾಕನ್ನು ನೀವು ಲಾಂಗ್ ಟರ್ಮ್ಗೆ ಬೈ ಮಾಡಬಾರ್ದು. ಸೊ ನೀವು ಒಂದಷ್ಟು ಟೈಮ್ ಹೋಲ್ಡ್ ಮಾಡಿ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಟ್ರೆಂಡ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ಇನ್ ಕೇಸ್ ಶಾರ್ಟ್ ಟರ್ಮಲ್ಲಿ ಒಂದು ಪುಲ್ ಬ್ಯಾಕನ್ನು ನೀವು ಟ್ರೇಡ್ ಮಾಡ್ತೀರಿ, ಒಂದು ಸ್ವಿಂಗ್ ಟ್ರೇಡನ್ನು ಮಾಡ್ತೀರಿ ಅಂತ ಹೇಳಿದ್ರೆ ವೆರಿ ಶಾರ್ಟ್ ಟರ್ಮ್ ಚಾರ್ಟನ್ನು ನೋಡಿಕೊಂಡು ಅದನ್ನು ಈ ಪುಲ್ ಬ್ಯಾಕನ್ನು ಟ್ರೇಡ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದೆ, ಸೊ ನಿಮ್ಮ ಲಾಂಗ್ ಟರ್ಮ್ ಬೆಟ್ ಇಲ್ಲಿ ಡೌನೇ ಇರಬೇಕಾಗತ್ತೆ. ಇಲ್ಲಿ ಲಾಂಗ್ ಟರ್ಮಲ್ಲಿ ನೀವು ಬೈ ಮಾಡಬಾರ್ದು. ಸೊ ಶಾರ್ಟ್ ಟರ್ಮಲ್ಲಿ ಒಂದು ಪುಲ್ ಬ್ಯಾಕ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಪುಲ್ ಬ್ಯಾಕ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ ಬರಲ್ಲ, ಒಂದು ಅಪ್ ಮೂವನ್ನು ಕೊಟ್ಟು ನೆಕ್ಸ್ಟ್ ಡೌನ್ ಬರುತ್ತೆ, ಟ್ರೆಂಡ್ ಡೌನ್ ಇತ್ತು ಅಂತ ಹೇಳಿದ್ರು ಕೂಡ. ಸೊ ಈ ಅಪ್ ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ಒಂದು ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗನ್ನು ಬೇಕಿದ್ರೆ ನೀವು ಶಾರ್ಟರ್ ಟರ್ಮ್ ಟೈಮ್ ಫ್ರೇಮಲ್ಲಿ ಮಾಡ್ಬೋದು. ಬಟ್ ಲಾಂಗರ್ ಟರ್ಮ್ ಟ್ರೆಂಡ್ ಡೌನೇ ಇರೋದ್ರಿಂದ ಲಾಂಗರ್ ಟೈಮ್ ಪೀರಿಯಡಲ್ಲಿ ಆ ಸ್ಟಾಕ್ ಡೌನ್ ಬರುವಂಥ ಸಾಧ್ಯತೆನೇ ಇರುತ್ತೆ. ಎಲ್ಲಿವರೆಗೆ ಅಂತೇಳಿದ್ರೆ ಆ ಟ್ರೆಂಡ್ ಚೇಂಜ್ ಆಗೋವರೆಗೂ. ಸೊ ಇದು ಎರಡನೇ ಟೈಪ್ ಆಯಿತು, ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್. ನೆಕ್ಸ್ಟ್ ಇರುವಂಥದ್ದು ಸೈಡ್ ವೇಸ್ ಟ್ರೆಂಡ್. ಏನಪ್ಪ ಸೈಡ್ ವೇಸ್ ಟ್ರೆಂಡ್ ಅಂತ ಹೇಳಿದ್ರೆ ಕ್ಲಿಯರಾಗಿ ವಿಸಿಬಲ್ ಆಗ್ತದೆ ನಿಮಗೆ ಚಾರ್ಟಲ್ಲಿ. ಪ್ರೈಸ್ ಯಾವುದೋ ಒಂದು ಡೈರೆಕ್ಷನನ್ನು ತಗೊಂಡು ಹೋಗಿರೋದಿಲ್ಲ. ಸೊ ನಾವಿಲ್ಲಿ ಪ್ರೈಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ಬೋದು, ಎಂಡಿಂಗ್ ಪಾಯಿಂಟ್ ನೋಡ್ಬೋದು, ಒಂದೇ ರೇಂಜಲ್ಲಿ ಅಪ್ ಆ್ಯಂಡ್ ಡೌನ್ ಮೂವನ್ನು ಕೊಡ್ತಾ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇದೆ, ಅದೇ ರೀತಿ ನಾವು ಪ್ರೈಸ್ನ ಎಂಡ್ ಪಾಯಿಂಟ್ ನೋಡಿದಾಗಲೂ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ಸ್ವಲ್ಪ ಡೌನ್ ಬರುತ್ತೆ, ಅಗೈನ್ ಅಪ್ ಹೋಗುತ್ತೆ, ಅಗೈನ್ ಡೌನ್ ಬರುತ್ತೆ, ಪ್ರೀವಿಯಸ್ ಎಲ್ಲಿ ಸಪೋರ್ಟನ್ನು ತಗೊಂಡಿದೆ ಯಾವ ಪಾಯಿಂಟ್ಗೆ ಬಂದಿದೆ ಅಲ್ಲಿಗೆ ರೀಚ್ ಆಗುತ್ತೆ, ಅಗೈನ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಅಲ್ಲಿಂದ ಡೌನ್ ಮೂವನ್ನು ಕೊಡುತ್ತೆ. ಒಂದು ರೇಂಜಲ್ಲಿ ಅಪ್ ಆ್ಯಂಡ್ ಡೌನ್ ಮೂವನ್ನು ಮಾಡ್ತಾ ಇರುತ್ತೆ. ಯಾವುದೊಂದು ಡೈರೆಕ್ಷನ್ ತಗೊಂಡು ಅಪ್ ಮೂವನ್ನು ಕೊಡೋದಿಲ್ಲ ಅಥವಾ ಒಂದು ಡೈರೆಕ್ಷನ್ ತಗೊಂಡು ಡೌನ್ ಮೂವನ್ನು ಕೊಡ್ತಾ ಇರೋದಿಲ್ಲ. ಒಂದು ಸ್ಮಾಲ್ ರೇಂಜಲ್ಲಿ ಅಥವಾ ಒಂದು ಬಿಗ್ ರೇಂಜಲ್ಲಿ ಅಪ್ ಆ್ಯಂಡ್ ಡೌನ್ ಮೂವನ್ನು ಮಾಡ್ತಾ ಇರುತ್ತೆ. ಕ್ಲಿಯರಾಗಿ ಒಂದು ಡೈರೆಕ್ಷನ್ ಇರೋದಿಲ್ಲ. ಇಂಥ ಟ್ರೆಂಡನ್ನು ನಾವು ಕನ್ಸಾಲಿಡೇಷನ್ ಝೋನ್ ಅಥವಾ ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಸೊ ಅಪ್ ಆ್ಯಂಡ್ ಡೌನ್ ಸ್ಟಾಕ್ನ ಪ್ರೈಸ್ ಮೂವ್ ಆಗ್ತಾ ಇರುತ್ತೆ. ಇದು 3 ರೀತಿಯ ಟ್ರೆಂಡ್ ಆಯಿತು. ಇನ್ನು ಈ ಟ್ರೆಂಡನ್ನು ನಾವು ಟೈಮ್ ಫ್ರೇಮ್ಗೆ ಅನುಗುಣವಾಗಿ 3 ಪಾರ್ಟಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಹಾಗೆ ಸೈಡ್ ವೇಸ್ ಟ್ರೆಂಡ್ ಆಯಿತು. ಇದು ಮಾರ್ಕೆಟ್ನ ಡೈರೆಕ್ಷನ್ಗೆ ಅನುಗುಣವಾಗಿ ಯಾವ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಆಗ್ಬೋದು ಅಂತ, ಅಪ್ ಹೋಗ್ಬೋದು, ಡೌನ್ ಹೋಗ್ಬೋದು, ಅಥವಾ ಒಂದು ಝೋನಲ್ಲಿ ಕನ್ಸಾಲಿಡೇಷನ್ ಮಾಡ್ತಾ ಇರ್ಬೋದು. ಸ್ಮಾಲ್ ಝೋನಲ್ಲಿ ಅಪ್ ಆ್ಯಂಡ್ ಡೌನ್ ಕನ್ಸಾಲಿಡೇಷನನ್ನು ಮಾಡ್ತಾ ಇರ್ಬೋದು. ಇದು ಡೈರೆಕ್ಷನ್ಗೆ ಅನುಗುಣವಾಗಿ 3 ವಿಧ ಆಯಿತು. ಇನ್ನೊಂದು ಟೈಮ್ ಫ್ರೇಮ್ಗೆ ಅನುಗುಣವಾಗಿ ನಾವು ಈ ಟ್ರೆಂಡನ್ನು 3 ಭಾಗವಾಗಿ ಡಿವೈಡ್ ಮಾಡ್ಬೋದು. ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಪ್ರೈಮರಿ ಟ್ರೆಂಡ್ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ, ಇನ್ನೊಂದು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಥವಾ ಮೀಡಿಯಂ ಟರ್ಮ್ ಟ್ರೆಂಡ್, ಇನ್ನೊಂದು ಶಾರ್ಟ್ ಟರ್ಮ್ ಟ್ರೆಂಡ್. ಈ ರೀತಿ 3 ವಿಧವಾಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್ ಹಾಗೆ ಶಾರ್ಟ್ ಟರ್ಮ್ ಟ್ರೆಂಡ್ ಅಂತ ಡಿವೈಡ್ ಮಾಡ್ಬೋದು. ಸೊ ಏನಪ್ಪ ಲಾಂಗ್ ಟರ್ಮ್ ಟ್ರೆಂಡ್ ಅಥವಾ ಪ್ರೈಮರಿ ಟ್ರೆಂಡ್ ಅಂತ ಹೇಳಿದ್ರೆ, ಯಾವ ಟ್ರೆಂಡ್ ಅಟ್ಲೀಸ್ಟ್ ಮೋರ್ ದೆನ್ 1 ಇಯರ್ ಅಥವಾ 1 ಇಯರ್ಗಿಂತ ಹೆಚ್ಚಿರುತ್ತೆ ಆ ಟ್ರೆಂಡನ್ನು ನಾವು ಲಾಂಗ್ ಟರ್ಮ್ ಟ್ರೆಂಡ್ ಅಂತ ಕರಿಬೋದು. ನಾವು 1 ಇಯರ್ ಚಾರ್ಟ್ ಅಥವಾ 1 ಇಯರ್ಗಿಂತ ಹೆಚ್ಚಿನ ಚಾರ್ಟನ್ನು ನೋಡಿದಾಗ ಆ ಟ್ರೆಂಡ್ ಅಪ್ ಇತ್ತು ಅಂತೇಳಿದ್ರೆ ಲಾಂಗ್ ಟರ್ಮ್ ಟ್ರೆಂಡ್ ನಮಗೆ ಅಪ್ ಇದೆ ಅಂತ ನಾವು ಕರಿತೀವಿ. ನಾವಿಲ್ಲಿ ನೋಡ್ಬೋದು, ಇಲ್ಲೊಂದು ಚಾರ್ಟನ್ನು ನೋಡಿದ್ದೀವಿ, ಲಾಂಗ್ ಟರ್ಮ್ ಟ್ರೆಂಡ್ ಅಪ್ ಇದೆ. ಇಲ್ಲಿ 1 ಇಯರ್ಗಿಂತ ಮೇಲೆ ಆಯಿತು, ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾನೆ ಇದೆ. ಸೊ ನಾವಿಲ್ಲಿ ಚಾರ್ಟಲ್ಲಿ ನೋಡಿದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಎಂಡಿಂಗ್ ಪಾಯಿಂಟ್ ನೋಡಿದಾಗ ಟೈಮ್ ಪೀರಿಯಡ್ ಅನ್ನು ನೋಡಿದಾಗ 1 ಇಯರ್ಗಿಂತ ಜಾಸ್ತಿ ಟೈಮ್ ಪೀರಿಯಡ್ ಇಂದ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾನೆ ಇದೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾ ಇದೆ. ಸೊ ಲಾಂಗ್ ಟರ್ಮ್ ಟ್ರೆಂಡ್ ಈ ಸ್ಟಾಕ್ನಲ್ಲಿ ಅಪ್ ಇದೆ ಅಂತ
ಹೇಳುತ್ತೆ. ಸೊ ಯಾವುದೊಂದು ಸ್ಟಾಕ್ನ ಟ್ರೆಂಡ್ ಲಾಂಗ್ ಟರ್ಮಲ್ಲಿ ಅಪ್ ಇತ್ತು ಅಂತೇಳಿದ್ರೆ ಯಾವಾಗೆಲ್ಲ ಆ ಸ್ಟಾಕ್ನ ಪ್ರೈಸ್ ಡೌನ್ ಬಂದು ಒಂದು ಸಪೋರ್ಟನ್ನು ತಗೊಂಡು ಅಗೈನ್ ಒಂದು ಅಪ್ ಮೂವ್ನ ಸ್ಟಾರ್ಟ್ ಮಾಡುತ್ತೆ, ಆವಾಗಲೆಲ್ಲ ಅಲ್ಲಿ ನಮಗೆ ಒಂದು ಬೈ ಮಾಡೋ ಅಪಾರ್ಚುನಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬಂದಾಗ ಯಾವ ರೀತಿ ಸಪೋರ್ಟನ್ನು ಐಡೆಂಟಿಫೈ ಮಾಡೋದು, ಅದೇ ರೀತಿ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗುತ್ತೆ, ಅದೇ ರೀತಿ ಯಾವ ರೀತಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟಾಪಿಕ್ಗಳಲ್ಲಿ. ಲಾಂಗ್ ಟರ್ಮ್ ಟ್ರೆಂಡ್ ಅಪ್ ಇತ್ತು ಅಂತೇಳಿದ್ರೆ ಅಂಟಿಲ್ ಆ ಟ್ರೆಂಡ್ ಚೇಂಜ್ ಆಗೋವರೆಗೂ ಸೊ ನಾವು ಎವ್ರಿ ಡಿಪ್ಪನ್ನು ಬೈ ಮಾಡುವಂಥ ಅಪಾರ್ಚುನಿಟಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಲಾಂಗ್ ಟರ್ಮ್ ಟ್ರೆಂಡ್ ಅಪ್ ಇದೆ. ಸೊ ನಾವಿಲ್ಲಿ ನೋಡ್ಬೋದು ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾ ಇದೆ, ಲಾಂಗ್ ಟರ್ಮ್ ಟ್ರೆಂಡ್ ಅಪ್ ಇದೆ, ಸ್ವಲ್ಪ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ, ಪ್ರೀವಿಯಸ್ ಸಪೋರ್ಟ್ಗಳನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಕೂಡ ನಾವು ನೋಡ್ಬೋದು ಅಪ್ ಹೋಗುತ್ತೆ, ಸ್ವಲ್ಪ ಡೌನ್ ಬರುತ್ತೆ ಅಗೇನ್ ಶಾರ್ಪ್ ಅಪ್ ಮೂವ್ನ ಕೊಡ್ತಾ ಇರುತ್ತೆ. ಸೊ ಲಾಂಗ್ ಟರ್ಮ್ ಟ್ರೆಂಡ್ ಅಪ್ ಇತ್ತು ಅಂತೇಳಿದ್ರೆ ನೆಕ್ಸ್ಟ್ ಅದು ಅಪ್ ಮೂವ್ನೇ ಕೊಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ಬೋದು ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದೆ. ಸೊ ನಾವು ಲಾಸ್ಟ್ 1 ಇಯರ್ನ ಚಾರ್ಟನ್ನು ನೋಡಿದಾಗ ಪ್ರೈಸ್ ಡೌನೇ ಬರ್ತಾ ಇದೆ. ಸೊ ಇದಕ್ಕೆ ನಾವು ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದೆ ಅಂತ ಹೇಳ್ಬೋದು. ಯಾವಾಗಲೆಲ್ಲ ಸ್ಟಾಕ್ ರಿವರ್ಸ್ ಆಗುತ್ತೆ, ಒಂದು ಕೌಂಟರ್ ಟ್ರೆಂಡ್ ಮೂವ್ ಕೊಡ್ತಾ ಇದೆ, ಕೌಂಟರ್ ಟ್ರೆಂಡ್ ಮೂವ್ ಅಂತ ಹೇಳಿದೆ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇದೆ, ಅದರ ಅಪೋಸಿಟ್ ಒಂದು ಮೂವನ್ನು ಕೊಡುತ್ತೆ, ಇದನ್ನು ನಾವು ಕೌಂಟರ್ ಟ್ರೆಂಡ್ ಮೂವ್ ಅಂತ ಕರಿಬೋದು ಅಥವಾ ರಿಟ್ರೇಸ್ಮೆಂಟ್ ಅಥವಾ ಪುಲ್ ಬ್ಯಾಕ್ ಅಂತ ಕರಿತೀವಿ. ಈ ಪುಲ್ ಬ್ಯಾಕ್ ಕೊಟ್ಟಾಗಲೆಲ್ಲ ಅಗೇನ್ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಹತ್ರ ರೆಸಿಸ್ಟೆನ್ಸನ್ನೇ ಪಡ್ಕೊಳ್ಳುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ. ಸೊ ಟ್ರೆಂಡ್ ಪ್ರೀವಿಯಸ್ ಟ್ರೆಂಡ್ನ ಡೈರೆಕ್ಷನಲ್ಲೇ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂಟಿಲ್ ಟ್ರೆಂಡ್ ಚೇಂಜ್ ಆಗುವವರೆಗೂ. ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದೆ, ಸೊ ಪ್ರೈಸ್ ಡೌನ್ ಬರ್ತಾನೆ ಇದೆ. ಇಂಥ ಟ್ರೆಂಡ್ ಇರುವಂಥ ಸ್ಟಾಕ್ಗಳಲ್ಲಿ ನಾವು ಬೈ ಮಾಡಿದರೆ, ಟ್ರೆಂಡ್ ಚೇಂಜ್ ಆಗೋಕ್ಕಿಂತ ಮುಂಚೆನೇ ಬೈ ಮಾಡಿದರೆ ಅಲ್ಲಿ ನಮಗೆ ಲಾಸ್ ಆಗುವಂಥ ಸಾಧ್ಯತೆನೇ ಹೆಚ್ಚಿದೆ. ಸೊ ಇಂಥ ಸ್ಟಾಕ್ಗಳಲ್ಲಿ ಟ್ರೆಂಡ್ ಡೌನ್ ಇದ್ದಾಗ ಅದರ ಕೌಂಟರ್ ಟ್ರೆಂಡ್ ಮೂವ್ಗಳು ಅಂತ ಹೇಳಿದ್ರೆ ಒಂದು ರಿಟ್ರೇಸ್ಮೆಂಟ್ ಅಥವಾ ಪುಲ್ ಬ್ಯಾಕ್ ಏನು ಅಪೋಸಿಟ್ ಮೂವ್ ಕೊಡುತ್ತೆ, ಪ್ರೀವಿಯಸ್ ಟ್ರೆಂಡ್ನ ಅಪೋಸಿಟಲ್ಲಿ ಒಂದು ಮೂವ್ ಕೊಡುತ್ತೆ, ಅಲ್ಲಿ ಸೆಲ್ಲಿಂಗೇ ಹೆಚ್ಚಿರುತ್ತೆ ಅಂಟಿಲ್ ಅದು ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಿಕೊಂಡು ಟ್ರೆಂಡ್ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋಯಿತು, ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ತು, ಅಗೇನ್ ಸೆಲ್ ಆಫ್ ಬಂತು ಅಂತೇಳಿದ್ರೆ ನೆಕ್ಸ್ಟ್ ಸೆಲ್ ಆಫ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಯೇ ಹೆಚ್ಚಿದೆ. ನಾವಿಲ್ಲಿ ಚಾರ್ಟಲ್ಲಿ ಕ್ಲಿಯರಾಗಿ ನೋಡ್ಬೋದು, ಇಲ್ಲಿ ಡೌನ್ ಬರ್ತಾ ಇತ್ತು ಸ್ಟಾಕ್, ನೆಕ್ಸ್ಟ್ ಒಂದು ಅಪೋಸಿಟ್ ಮೂವನ್ನು ಕೊಡುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ, ಬಟ್ ಪ್ರೀವಿಯಸ್ ರೆಸಿಸ್ಟೆನ್ಸ್ಗೆ ರೀಚ್ ಆಗುತ್ತೆ, ಅಲ್ಲಿ ಅಗೇನ್ ರೆಸಿಸ್ಟೆನ್ಸನ್ನು ಮಾಡಿಕೊಂಡು ಬ್ರೇಕ್ ಡೌನನ್ನು ಮಾಡುತ್ತೆ, ನೆಕ್ಸ್ಟ್ ಆ ಡೌನ್ ಟ್ರೆಂಡೇ ಕಂಟಿನ್ಯೂ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಚಾರ್ಟನ್ನು ನಾವು ನೋಡ್ಬೋದು ಲಾಂಗ್ ಟರ್ಮ್ ಸೈಡ್ ವೇಸ್ ಟ್ರೆಂಡ್, 1 ವರ್ಷದಕ್ಕಿಂತ ಅಧಿಕ ಟೈಮಿಂದ ಸ್ಟಾಕ್ ಒಂದು ಝೋನಲ್ಲೇ ಮೂವ್ ಆಗ್ತಾ ಇರುವಂಥದ್ದು. ಇಲ್ಲಿ ನಾವು ಆ್ಯಸ್ ಆಫ್ ನಾವು ಯಾವುದೇ ಡಿಸಿಷನನ್ನು ತಗೊಳ್ಬಾರ್ದು, ಬೈ ಅಥವಾ ಸೆಲ್ ಡಿಸಿಷನನ್ನು ತಗೊಳ್ಬಾರ್ದು. ಸ್ಟಾಕ್ ಒಂದು ರೇಂಜಲ್ಲೇ ಮೂವ್ ಆಗ್ತಾಯಿದೆ, ಈ ರೇಂಜ್ ಬ್ರೇಕ್ಔಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಯಾವ ಟ್ರೆಂಡ್ 1 ರಿಂದ 3 ತಿಂಗಳವರೆಗೆ ಇರುತ್ತೆ ಅದನ್ನು ನಾವು ಇಂಟರ್ಮೀಡಿಯೇಟ್ ಅಥವಾ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಲಾಸ್ಟ್ 1 ಮಂತ್ ಟು 3 ಮಂತ್ನ ಚಾರ್ಟನ್ನು ನಾವು ನೋಡಿದಾಗ ಅಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಿದಾಗ ಅದು ನಮಗೆ ಮೀಡಿಯಮ್ ಟರ್ಮ್ ಟ್ರೆಂಡನ್ನು ಸಜೆಸ್ಟ್ ಮಾಡುತ್ತೆ. ಮೇ ಬಿ ಆ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಪ್ ಇರ್ಬೋದು, ಡೌನ್ ಇರ್ಬೋದು, ಅಥವಾ ಕನ್ಸಾಲ್ಟೇಷನ್ ಮೂವನ್ನು ಮಾಡ್ತಾ ಇರ್ಬೋದು. ನಾವಿಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ, ಲಾಸ್ಟ್ 1 to 3 ಮಂತ್ನ ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇದೆ, ಈ ಸ್ಟಾಕ್ನ ಮೀಡಿಯಮ್ ಟರ್ಮ್ ಟ್ರೆಂಡ್ ಡೌನ್ ಇದೆ ಅಂತ ನಾವು ಕರಿತೀವಿ. ಯಾಕಂದರೆ ಲಾಸ್ಟ್ ರೀಸೆಂಟ್ 3 ಮಂತ್ ಅಥವಾ ಲಾಸ್ಟ್ 3 ಮಂತ್ನ ಅಥವಾ 1 to 3 ಮಂತ್ನ ಚಾರ್ಟನ್ನು ನೋಡಿದಾಗ ಅದರ ಪ್ರೈಸ್ ಡೌನ್ ಬರ್ತಾನೆ ಇದೆ. ಸೊ ಲಾಸ್ಟ್ 3 ಮಂತ್ನ ಪ್ರೈಸ್ ಅಪ್ ಹೋಗ್ತಾ ಇತ್ತು ಅಂತೇಳಿದ್ರೆ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಪ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆಗ ಈ ಮೀಡಿಯಮ್ ಟರ್ಮ್ ಟ್ರೆಂಡನ್ನು ಯಾರು ಯೂಸ್ ಮಾಡ್ತಾರೆ? ಒಂದು ಶಾರ್ಟ್ ಟರ್ಮ್ ಟ್ರೇಡರ್. ಸೊ ಯಾರು ಇವತ್ತು ಪರ್ಚೇಸ್ ಮಾಡ್ತಾರೆ, ಒಂದು 15 ಡೇಸ್ 1 ಮಂತ್ವರೆಗೂ ಇಟ್ಕೊಳ್ತಾರೆ, ಅಥವಾ ಒಂದು ಸ್ವಿಂಗ್ ಟ್ರೇಡರ್ ಇವತ್ತು ಪರ್ಚೇಸ್ ಮಾಡಿ 1 ವಾರದವರೆಗೂ ಇಟ್ಕೊಳ್ತಾರೆ, ಅವರು ಈ ಮೀಡಿಯಮ್ ಟರ್ಮ್ ಟ್ರೆಂಡನ್ನು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕ್ ಡೌನ್ ಬರ್ತಾ ಇದೆ, ಲಾಂಗ್ ಟರ್ಮಲ್ಲಿ ಡೌನ್ ಬರ್ತಾ ಇದೆ, ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ, 1 ಮಂತ್ 2 ಮಂತ್ವರೆಗೂ ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ, ಆಗ ನಾವು ಮೀಡಿಯಮ್ ಟರ್ಮಲ್ಲಿ ಟ್ರೆಂಡ್ ಅಪ್ ಇದೆ, ಲಾಂಗ್ ಟರ್ಮ್ ಟ್ರೆಂಡ್ ಡೌನ್, ಮೀಡಿಯಮ್ ಟರ್ಮ್ ಟ್ರೆಂಡ್ ಅಪ್. ಸೊ ಈ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಪ್ ಇದ್ದರೆ ಈ ಅಪಾರ್ಚುನಿಟಿಯನ್ನು ಯಾರು ಯೂಸ್ ಮಾಡ್ಕೊಳ್ಬೋದು? ಶಾರ್ಟ್ ಟರ್ಮ್ ಟ್ರೇಡರ್ಗಳು ಒಂದು ಅಪಾರ್ಚುನಿಟಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಕೌಂಟರ್ ಟ್ರೆಂಡ್ ಮೂವ್ಗಳನ್ನು ಅಪಾರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ಅವರಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಈ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಪ್ ಆದ ನಂತರ ನೆಕ್ಸ್ಟ್ ಅಗೇನ್ ಒಂದು ರಿವರ್ಸಲ್ ಬರ್ಬೋದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಹತ್ರ. ಸೊ ಈ 1 to 3 ಮಂತ್ನ ಟೈಮನ್ನು ನಾವು ಮೀಡಿಯಮ್ ಟರ್ಮ್ ಟ್ರೆಂಡ್ ಅಥವಾ ಇಂಟರ್ಮೀಡಿಯೇಟ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ಶಾರ್ಟ್ ಟರ್ಮ್ ಟ್ರೆಂಡ್. ಕೇವಲ 1 ಮಂತ್ನ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ ಈ ಶಾರ್ಟ್ ಟರ್ಮ್ ಟ್ರೆಂಡ್. ಲಾಸ್ಟ್ 1 ಮಂತ್ನ ಪ್ರೈಸ್ ಆ್ಯಕ್ಷನ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದನ್ನು ಈ ಟ್ರೆಂಡ್ ನಮಗೆ ಸಜೆಸ್ಟ್ ಮಾಡುತ್ತೆ. ಇದನ್ನು ನಾವು ಶಾರ್ಟ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಲಾಸ್ಟ್ 1 ಮಂತಲ್ಲಿ ಪ್ರೈಸ್ ಅಪ್ ಮೂವನ್ನು ಕೊಡ್ತಾ ಇತ್ತು ಅಂತೇಳಿ ಶಾರ್ಟ್ ಟರ್ಮ್ ಟ್ರೆಂಡ್ ಅಪ್ ಇದೆ, ಅಥವಾ ಲಾಸ್ಟ್ 1 ಮಂತಲ್ಲಿ ಪ್ರೈಸ್ ಡೌನ್ ಮೂವನ್ನು ಕೊಡ್ತಾ ಇತ್ತು ಅಂತೇಳಿ ಶಾರ್ಟ್ ಟರ್ಮ್
ಟ್ರೆಂಡ್ ಡೌನ್ ಅಥವಾ ಲಾಸ್ಟ್ 1 ಮಂತ್ ಅಲ್ಲಿ ಪ್ರೈಸ್ ಒಂದು ಕನ್ಸೋಲ್ಟೇಷನ್ ಅನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಟ್ರೆಂಡ್ ಕನ್ಸೋಲ್ಟೇಷನ್ ಸೈಡ್ ವೇಸ್ ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ಇಲ್ಲೊಂದು ಚಾರ್ಟ್ ಅನ್ನು ನೋಡ್ತಾ ಇದೀವಿ. ಲಾಸ್ಟ್ 1 ಮಂತ್ ಅಲ್ಲಿ ಪ್ರೈಸ್ ಸ್ವಲ್ಪ ಅಪ್ಮೂವ್ನ ಕೊಡ್ತಾ ಇದೆ. ಸೊ ಇದನ್ನು ಶಾರ್ಟ್ ಟರ್ಮ್ ಟ್ರೆಂಡ್ ನಾವು ಪಾಸಿಟಿವ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಟ್ರೆಂಡ್ ಅನ್ನು ಸ್ವಿಂಗ್ ಟ್ರೇಡರ್ಗಳು ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಗಳು ಯೂಸ್ ಮಾಡ್ಕೊಳ್ತಾರೆ ತಮ್ಮ ಟ್ರೇಡಿಂಗ್ ಪರ್ಪಸ್ಗೋಸ್ಕರ. ನಾವು ಯಾವುದೇ ಒಂದು ಟೈಮ್ ಫ್ರೇಮನ್ನು ನೋಡಿದರೂ ಕೂಡ ಅಲ್ಲಿ ನಮಗೆ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಹಾಗೆ ಸೈಡ್ ವೇಸ್ ಟ್ರೆಂಡ್ ಸಿಗುತ್ತೆ. ನಾವು ಲಾಂಗರ್ ಟರ್ಮ್ ಚಾರ್ಟನ್ನು ನೋಡಿದರೂ ಕೂಡ ಆ ಲಾಂಗರ್ ಟರ್ಮ್ ಚಾರ್ಟಲ್ಲಿ ಸ್ಟಾಕ್ನ ಪ್ರೈಸ್ ಅಪ್ಮೂವ್ನ ಕೊಡ್ತಾ ಇತ್ತು ಅಥವಾ ಸ್ಟಾಕ್ ಅಪ್ ಟ್ರೆಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಕೂಡ ಅಲ್ಲಿ ನಮಗೆ ಶಾರ್ಟ್ ಟರ್ಮಲ್ಲಿ ಒಂದು ಡೌನ್ ಟ್ರೆಂಡ್ ಸಿಗ್ಬೋದು ಅಥವಾ ಮೀಡಿಯಂ ಟರ್ಮಲ್ಲಿ ಒಂದು ಡೌನ್ ಟ್ರೆಂಡ್ ಅಥವಾ ಸೈಡ್ ವೇಸ್ ಟ್ರೆಂಡ್ ಸಿಗ್ಬೋದು. ಅದೇ ರೀತಿ ನಾವು ಯಾವುದೊಂದು ಶಾರ್ಟ್ ಟರ್ಮ್ ಟ್ರೆಂಡನ್ನು ತೊಗೊಂಡ್ವಿ, ಲಾಸ್ಟ್ 1 ಮಂತ್ನ ಟ್ರೆಂಡನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ಲಾಸ್ಟ್ 1 ಮಂತ್ನ ಟ್ರೆಂಡ್ ಡೌನ್ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಕೂಡ ನಮಗೆ ಆ ಚಾರ್ಟನ್ನು ಅಗೇನ್ ನಾವು ಇನ್ನೂ ಲೋವರ್ ಟೈಮ್ ಫ್ರೇಮಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ನಮಗೆ ಒಂದು ಅಪ್ ಟ್ರೆಂಡ್ ಸಿಗ್ಬೋದು ಅಥವಾ ಒಂದು ಕನ್ಸಾಲಿಡೇಷನ್ ಟ್ರೆಂಡ್ ಕೂಡ ಸಿಗ್ಬೋದು. ಸೊ ಪ್ರತಿಯೊಂದು ಟೈಮ್ ಫ್ರೇಮಲ್ಲಿಯೂ ಈ 3 ಟ್ರೆಂಡ್ ಇದ್ದೇ ಇರುತ್ತೆ. ಅಪ್ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡ್ ಇರುತ್ತೆ, ಅದೇ ರೀತಿ ಸೈಡ್ ವೇಸ್ ಟ್ರೆಂಡ್ ಇರುತ್ತೆ. ಸೊ ನಾವಿಲ್ಲೊಂದು ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ. ಸೊ ಇದೇನು ಲಾಂಗ್ ಟರ್ಮ್ ಅಲ್ಲಿ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇರುವಂಥ ಸ್ಟಾಕ್ನ ಚಾರ್ಟ್. ಪ್ರತಿಯೊಂದು ಟೈಮ್ ಫ್ರೇಮಲ್ಲಿಯೂ ಈ 3 ಟ್ರೆಂಡ್ ನಮಗೆ ಸಿಗುತ್ತೆ. ಡೌನ್ ಟ್ರೆಂಡ್ ಸಿಗುತ್ತೆ, ಸೈಡ್ ವೇಸ್ ಟ್ರೆಂಡ್ ಸಿಗುತ್ತೆ, ಹಾಗೆ ಅಪ್ ಟ್ರೆಂಡ್ ಕೂಡ. ಸೊ ನಾವಿಲ್ಲಿ ಒಂದು ಲಾಂಗ್ ಟರ್ಮ್ ಡೌನ್ ಟ್ರೆಂಡ್ ಅನ್ನು ನೋಡ್ತಾ ಇದ್ದೀವಿ. ಸೊ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇದೆ. ಸೊ ಡೌನ್ ಬರ್ತಾ ಇರುವಂಥ ಸ್ಟಾಕ್ನ ಪ್ರೈಸ್ ಇಲ್ಲಿ ಒಂದಷ್ಟು ಟೈಮ್ ಹೋಲ್ಡ್ ಆಗುತ್ತೆ. ಸೊ ಇದೇನು ಲಾಸ್ಟ್ ಒಂದು 1 to 3 ಮಂತ್ನ ಪೀರಿಯಡ್ವರೆಗೂ ಇಲ್ಲಿ ಹೋಲ್ಡ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿಬೋದು, ಒಂದು ಸೈಡ್ ವೇಸ್ ಟ್ರೆಂಡ್ ಅಂತ ಕರಿಬೋದು. ಇಲ್ಲಿ ಒಂದು ಸೈಡ್ ವೇಸ್ ಟ್ರೆಂಡನ್ನು ಮಾಡುತ್ತೆ. ಸೊ ಇಲ್ಲಿಯವರೆಗಿನ ನೀವು ಚಾರ್ಟನ್ನು ನೋಡಿದಾಗ ಈ ಪಾರ್ಟಿನೂ ಕ್ರಿಯೇಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಜಸ್ಟ್ ಸೆಪ್ಟೆಂಬರ್ವರೆಗಿನ ನೀವು ಚಾರ್ಟನ್ನು ನೋಡಿದಾಗ ರೀಸೆಂಟ್ ಚಾರ್ಟ್ ಅಂತಿದ್ದರೆ ಈಗ ಕರೆಂಟ್ ಸ್ಟಾಕ್ನ ಟ್ರೆಂಡ್ ಕನ್ಸಾಲಿಡೇಷನ್ ಝೋನಲ್ಲಿ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಪ್ರೀವಿಯಸ್ನ ಡೌನ್ ಮೂವೇ ಕಂಟಿನ್ಯೂ ಆಗುತ್ತೆ. ಸೊ ಸ್ಟಾಕ್ನ ಪ್ರೈಸ್ ಡೌನ್ ಬರುತ್ತೆ, ಕನ್ಸಾಲಿಡೇಷನ್ ಆಗುತ್ತೆ, ಒಂದು ಸೈಡ್ ವೇಸ್ ಮೂವನ್ನು ಕೊಡುತ್ತೆ, ನೆಕ್ಸ್ಟ್ ಅಗೈನ್ ಡೌನ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಸ್ಟಾಕ್ನ ಪ್ರೈಸ್ ಡೌನ್ ಬಂದಿದೆ. ಸೊ ನೆಕ್ಸ್ಟ್ ಅಗೈನ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಇಲ್ಲಿ ಶಾರ್ಟ್ ಟರ್ಮಲ್ಲಿ ಒಂದು ಅಪ್ ಮೂವನ್ನು ಕೊಡುತ್ತೆ. ಈ ಒಂದು ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದ್ರೂ ಕೂಡ ಶಾರ್ಟ್ ಟರ್ಮಲ್ಲಿ ಒಂದು ಪುಲ್ ಬ್ಯಾಕ್ ಮೂವನ್ನು ಕೊಡುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ಅದಕ್ಕೆ ಹೇಳಿದ್ದು ನಾನು ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದ್ದರೂ ಕೂಡ ಯಾವುದೇ ಟೈಮ್ ಫ್ರೇಮಲ್ಲಿ ಇದ್ದರೂ ಕೂಡ ಲಾಂಗ್ ಟರ್ಮ್ ಟ್ರೆಂಡ್ ಯಾವುದೇ ಇದ್ದರೂ ಕೂಡ ಅಲ್ಲಿ ಒಂದು ಶಾರ್ಟ್ ಟರ್ಮಲ್ಲಿ ಬೇರೆ ಬೇರೆ ಟ್ರೆಂಡನ್ನು ನಾವು ನೋಡ್ತೀವಿ. ಇಲ್ಲಿ ಟ್ರೆಂಡ್ ಡೌನ್ ಇದ್ದರೂ ಕೂಡ ಶಾರ್ಟ್ ಟರ್ಮಲ್ಲಿ ಒಂದು ನಾವು ಅಪ್ ಟ್ರೆಂಡನ್ನು ನಾವು ನೋಡ್ತೀವಿ. ಹಾಗೆ ಅಗೇನ್ ಡೌನ್ ಬರುತ್ತೆ, ಅಗೇನ್ ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಸ್ಮಾಲ್ ಅಪ್ ಟ್ರೆಂಡನ್ನು ನಾವು ಲಾಸ್ಟ್ 1 ಮಂತಿಂದ ಒಂದು ಅಪ್ ಟ್ರೆಂಡನ್ನು ನೋಡ್ತಾ ಇದ್ದೀವಿ. ಈ ಶಾರ್ಟ್ ಟರ್ಮ್ ಅಪ್ ಟ್ರೆಂಡ್ ಅನ್ನು ನೋಡ್ಕೊಂಡು ನಾವು ಲಾಂಗ್ ಟರ್ಮ್ಗೆ ಬೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಂಗ್ ಟರ್ಮ್ಗೆ ನಾವು ಬೆಟ್ ಮಾಡಬೇಕು ಅಂತೇಳಿದ್ರೆ, ಲಾಂಗ್ ಟರ್ಮ್ಗೆ ಈ ಸ್ಟಾಕನ್ನು ಬೈ ಮಾಡಬೇಕು ಅಂತೇಳಿದ್ರೆ ಇದರ ಲಾಂಗ್ ಟರ್ಮ್ ಟ್ರೆಂಡ್ ಚೇಂಜ್ ಆಗಬೇಕಾಗತ್ತೆ. ಈ ಶಾರ್ಟ್ ಟರ್ಮ್ ಟ್ರೆಂಡನ್ನು ನೋಡ್ಕೊಂಡು ನಾವು ಕೇವಲ ಶಾರ್ಟ್ ಟರ್ಮ್ಗೆ ಮಾತ್ರ ಟ್ರೇಡ್ ಮಾಡ್ಬೋದು. ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನು ಮಾಡ್ಬೋದು. 15 to 1 ಮಂತ್ವರೆಗೊಂದು ಟ್ರೇಡಿಂಗ್ ಅನ್ನು ಮಾಡ್ಬೋದು, ಅದರಲ್ಲಿ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಈ ಶಾರ್ಟ್ ಟರ್ಮ್ ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಟ್ರೇಡಿಂಗ್ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸ್ಟಾಕಲ್ಲಿ ಡೌನ್ ಬರುತ್ತೆ, ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ಹೈಯರ್ ಐಯನ್ನು ಕ್ರಿಯೇಟ್ ಮಾಡ್ತು ಅಂದ ತಕ್ಷಣ ಇಲ್ಲಿ ನಮಗೆ ಲಾಂಗ್ ಟರ್ಮಲ್ಲಿ ಈ ಝೋನಲ್ಲಿ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಲಾಂಗ್ ಟರ್ಮಲ್ಲಿ ಬೈ ಮಾಡಬೇಕು ಅಂತೇಳಿ ಲಾಂಗ್ ಟರ್ಮ್ ಟ್ರೆಂಡ್ ಚೇಂಜ್ ಆಗಬೇಕಾಗತ್ತೆ. ಮೇಜರ್ ಸ್ವಿಂಗ್ ಹೈ ಅನ್ನು ಬ್ರೇಕ್ಔಟ್ ಮಾಡಿ ಸ್ಟಾಕ್ ಹೈಯರ್ ಐಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಲಾಂಗ್ ಟರ್ಮಲ್ಲಿ ನಾವು ಬೈ ಮಾಡ್ಲಿಕ್ಕೆ ಸಾಧ್ಯ. ಸ್ಟಾಕ್ ಡೌನ್ ಟ್ರೆಂಡಲ್ಲಿ ಇತ್ತು ಅಂತೇಳಿ ಒಂದು ಅಪೋಸಿಟ್ ಡೈರೆಕ್ಷನಲ್ಲಿ ಒಂದು ಮೂವ್ ಬರುತ್ತೆ, ಅದನ್ನು ನಾವು ಪುಲ್ ಬ್ಯಾಕ್ ಅಥವಾ ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಅಗೇನ್ ಮೇಜರ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಸ್ಟಾಕ್ ಅಪ್ ಮೂವ್ನ ಕೊಡ್ತಾ ಇತ್ತು ಅಂದರೆ ಒಂದು ಡೌನ್ ಮೂವ್ ಬರುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕಂಟಿನ್ಯೂ ಮಾಡುತ್ತೆ, ಮೇಜರ್ ಸ್ವಿಂಗನ್ನು ಬ್ರೇಕ್ ಡೌನ್ ಮಾಡಲಿಲ್ಲ ಅಂತ ಹೇಳಿದ್ರೆ. ಸೊ ಈ ರೀತಿ ನಾವು ಟ್ರೆಂಡನ್ನು ಅನಲೈಸ್ ಮಾಡಬೇಕಾಗುತ್ತೆ, ಟ್ರೆಂಡನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಗೊತ್ತಾಗುತ್ತೆ ಯಾವ ರೀತಿ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು, ಅದೇ ರೀತಿ ಯಾವ ರೀತಿ ಟ್ರೆಂಡ್ ಚೇಂಜನ್ನು ಐಡೆಂಟಿಫೈ ಮಾಡೋದು ಅಂತ. ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮಾರ್ಕೆಟ್ನ ಕರೆಂಟ್ ಕಂಡೀಷನ್ ಅಥವಾ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಮಾಡ್ತಾ ಇದೆ ಅನ್ನೋದನ್ನು ತಿಳಿಯುವಂಥದ್ದು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನಾವಿಲ್ಲಿ 3 ರೀತಿಯ ಮಾರ್ಕೆಟ್ ಸ್ಟ್ರಕ್ಚರನ್ನು ನೋಡ್ತೀವಿ. ಸೊ ಹೇಗೆ ಯಾವ ರೀತಿ 3 ಟ್ರೆಂಡ್ ಇದೆಯೋ ಅದೇ ರೀತಿ 3 ರೀತಿಯ ಸ್ಟ್ರಕ್ಚರ್ ಅಂತ ನಾವು ಹೇಳ್ಬೋದು, ಅಥವಾ ಆ ಟ್ರೆಂಡನ್ನು ನಾವು 3 ರೀತಿಯ ಮಾರ್ಕೆಟ್ ಸ್ಟ್ರಕ್ಚರ್ ರೂಪದಲ್ಲಿ ನೋಡ್ಬೋದು. ಒಂದು ಬುಲಿಶ್ ಸ್ಟ್ರಕ್ಚರ್, ಬೇರಿಶ್ ಸ್ಟ್ರಕ್ಚರ್, ಸೈಡ್ ವೇಸ್ ಸ್ಟ್ರಕ್ಚರ್. ಬುಲಿಶ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಒಂದು ಅಪ್ ಟ್ರೆಂಡಲ್ಲಿ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಬೇರಿಶ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸ್ಟಾಕ್ ಒಂದು ಡೌನ್ ಟ್ರೆಂಡಲ್ಲಿದೆ. ಅದೇ ರೀತಿ ಸೈಡ್ ವೇಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ರೆ ಸ್ಟಾಕ್ ಒಂದು ಸೈಡ್ ವೇಸ್ ಟ್ರೆಂಡಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಏನಪ್ಪ ಬುಲಿಶ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸ್ಟಾಕ್ ಹೈಯರ್ ಹೈ ಹೈಯರ್ ಲೋಗಳನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹೇಗೆ ಕೇಳಿದರೆ ಸ್ಟಾಕ್ ಒಂದು ಅಪ್ ಮೂವ್ನ ಕೊಡುತ್ತೆ, ಅಗೈನ್ ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ. ಎವ್ರಿ ಡೇ ಒಂದು ಅಪ್ ಮೂವ್ನ ಕೊಡೋದಿಲ್ಲ. ಅಪ್ ಟ್ರೆಂಡಲ್ಲಿ ಇತ್ತು ಅಂತ ಹೇಳಿದ್ರು ಕೂಡ ಒಂದು ರಿಟ್ರೇಸ್ಮೆಂಟನ್ನು ಒಂದು ಪುಲ್ ಬ್ಯಾಕನ್ನು ಕೊಡಲೇಬೇಕಾಗತ್ತೆ. ಅಗೇನ್ ಒಂದು ಡೌನ್ ಮೂವ್ನ ಕೊಡುತ್ತೆ ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ರಿಟ್ರೇಸ್ಮೆಂಟನ್ನು ಕೊಡುತ್ತೆ, ಅಗೇನ್ ಅಪ್ ಮೂವ್ನ ಕೊಡುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ,
ಈ ಹೈ ಏನಿದೆ ಪ್ರೀವಿಯಸ್ ಹೈಗಿಂತ ಹೈಯರಲ್ಲೇ ಇದೆ. ಪ್ರೀವಿಯಸ್ ಹೈ ಇಲ್ಲೆಲ್ಲೋ ಇತ್ತು ಅಂತ ಇಟ್ಕೊಳ್ಳಿ, ಪ್ರೀವಿಯಸ್ ಹೈಗಿಂತ ಹೈಯಲ್ಲೇ ಇದೆ, ಸೊ ಹೈಯರ್ ಹೈ ಆಗುತ್ತೆ. ಅದೇ ರೀತಿ ಈ ಹೈ ನೋಡಿದರೆ ಪ್ರೀವಿಯಸ್ ಹೈ ಇಲ್ಲಿತ್ತು, ನೆಕ್ಸ್ಟ್ ಹೈ ಇಲ್ಲಿದೆ, ಸೊ ಹೈಯರ್ ಹೈಯೇ ಆಗುತ್ತೆ. ಅದೇ ರೀತಿ ಈ ಲೋನನ್ನು ನಾವು ನೋಡಿದರೆ ಪ್ರೀವಿಯಸ್ ಲೋಕ್ಕಿಂತ ಹೈಯರಲ್ಲೇ ಇದೆ, ಹೈಯರ್ ಲೋ ಆಗುತ್ತೆ. ಈ ಲೋನ ನಾವು ನೋಡಿದರೆ ಪ್ರೀವಿಯಸ್ ಲೋ ಇಲ್ಲಿದೆ, ಕರೆಂಟ್ ಲೋ ಇಲ್ಲಿದೆ, ಸೊ ಪ್ರೀವಿಯಸ್ ಲೋಕ್ಕಿಂತ ಹೈಯರಲ್ಲಿದೆ, ಅಗೇನ್ ಹೈಯರ್ ಲೋ ಆಗುತ್ತೆ. ಅಗೇನ್ ಒಂದು ಲೋ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಪ್ರೀವಿಯಸ್ ಲೋವನ್ನು ಇದು ಪ್ರೀವಿಯಸ್ ಲೋ ಆಗುತ್ತೆ, ಇದನ್ನು ಬ್ರೇಕ್ ಡೌನ್ ಮಾಡಲ್ಲ, ಸೊ ಈ ಲೋ ಹೈ ಆಗುತ್ತೆ, ಇಲ್ಲಿಂದ ಅಪ್ಪೋನ ಕೊಡುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಅಗೇನ್ ಈ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ ಡೌನ್ ಮಾಡ್ತು ಅಂತಿದೆ, ಇದು ಫ್ರೆಶ್ ಹೈಯನ್ನು ಮಾಡ್ತು ಅಂತಿದೆ, ಇದು ಅಗೇನ್ ಹೈಯರ್ ಹೈ ಸ್ಟ್ರಕ್ಚರನ್ನು ಮಾಡ್ಕೊಂಡಿದೆ. ಪ್ರೀವಿಯಸ್ ಹೈಗಿಂತ ಮೇಲೆ ಒಂದು ಹೈಯನ್ನು ಕ್ರಿಯೇಟ್ ಮಾಡ್ತು, ಅಗೇನ್ ಪ್ರೀವಿಯಸ್ ಹೈಯನ್ನು ಬ್ರೇಕ್ಔಟ್ ಮಾಡ್ತು ಅಂತ. ಸೊ ಹೈಯರ್ ಹೈ, ಹೈಯರ್ ಲೋ ಸ್ಟ್ರಕ್ಚರ್. ಸೊ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಡೌನ್ ಬರುತ್ತೆ. ಈ ರೀತಿ ಡೌನ್ ಬಂದಾಗಲಿ ಎಲ್ಲ ಪ್ರೀವಿಯಸ್ ಸ್ವಿಂಗ್ಗಳನ್ನು ಅದು ಬ್ರೇಕ್ ಮಾಡೋದಿಲ್ಲ. ಸೊ ಇದನ್ನು ನಾವು ಬುಲ್ಲಿಶ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದು ಪಾಸಿಟಿವ್ ಆಗುತ್ತೆ. ಯಾವುದೊಂದು ಸ್ಟಾಕ್ ಅಪ್ ಟ್ರೆಂಡಲ್ಲಿದೆ, ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತಿದ್ರೆ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡಿದಾಗಲೆಲ್ಲ ಅದು ಪಾಸಿಟಿವ್ ಆಗುತ್ತೆ, ಅಗೇನ್ ಒಂದಷ್ಟು ಪಾಸಿಟಿವ್ ಮೂವನ್ನೇ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ಟಾಕ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಅಗೇನ್ ಒಂದು ಅಪ್ ಮೂವನ್ನ ಕೊಡುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರುವಂಥದ್ದು ಈ ಪ್ರೀವಿಯಸ್ ಸ್ವಿಂಗ್ ಹೈ ಆಗುತ್ತೆ. ಈ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡ್ತು ಅಂತೇಳಿ ಅದು ಸ್ಟ್ರಾಂಗ್ ಇದೆ ಅಂತ ಅರ್ಥ. ಯಾಕಂತೇಳಿದ್ರೆ ಈ ಹಿಂದೆ ಸ್ಟಾಕ್ ಇಲ್ಲಿ ಡೌನ್ ಬಂತು ಅಂತೇಳಿ ಇಲ್ಲಿ ಒಂದಷ್ಟು ಸೆಲ್ಲರ್ಗಳು ಸ್ಟಾಕನ್ನು ಡೌನ್ ಸೈಡ್ ಪುಷ್ ಮಾಡಿದ್ರು ಅಂತಾಗುತ್ತೆ. ನೆಕ್ಸ್ಟ್ ಅಗೇನ್ ಆ ರೆಸಿಸ್ಟೆನ್ಸ್ ಪಾಯಿಂಟನ್ನು ಬ್ರೇಕ್ಔಟ್ ಮಾಡಿದ್ರು ಅಂತಾದರೆ ಅಲ್ಲಿ ಬೈಯರ್ಗಳು ಸ್ಟ್ರಾಂಗ್ ಇದ್ದಾರೆ, ಅಗೇನ್ ಸ್ಟಾಕ್ನ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಒಂದು ಸಪೋರ್ಟನ್ನು ತಗೊಂಡು ಅಪ್ ಹೋಗುತ್ತೆ, ಅಗೇನ್ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ಔಟ್ ಮಾಡ್ತು ಅಂತೇಳಿ ಅದು ಅಗೇನ್ ಪಾಸಿಟಿವ್ ಆಗುತ್ತೆ. ಎಲ್ಲಿಯವರೆಗೂ ಕೇಳಿದ್ರೆ ಈ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಡೌನ್ ಮಾಡೋವರೆಗೂ ಅದು ಪಾಸಿಟಿವ್ ಅಲ್ಲೇ ಇರುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಬೈಯರ್ ಆಕ್ಟಿವೇಟ್ ಆಗ್ತಾರೆ, ಸ್ಟಾಕ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಇನ್ ಕೇಸ್ ಅಗೇನ್ ಸ್ಟಾಕ್ ಪ್ರೈಸ್ ಡೌನ್ ಬರುತ್ತೆ, ಡೌನ್ ಬಂದು ಈ ಸ್ವಿಂಗನ್ನು ಬ್ರೇಕ್ ಡೌನ್ ಮಾಡಿದಾಗ ಮಾತ್ರ ಅದು ನೆಗೆಟಿವ್ ಆಗುತ್ತೆ. ಯಾಕೆ ನೆಗೆಟಿವ್ ಕೇಳಿದ್ರೆ ಈ ಝೋನಲ್ಲಿ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದರು, ನೆಕ್ಸ್ಟ್ ಪ್ರೈಸ್ ಈ ಝೋನ್ಗೆ ಬಂದಾಗ ಇಲ್ಲಿ ಬೈಯರ್ಗಳು ಪ್ರೈಸನ್ನು ಹೋಲ್ಡ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ, ಅದು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಸೆಲ್ಲರ್ಗಳು ಸಕ್ಸಸ್ ಆಗ್ತಾರೆ ಅಂತಿದ್ರೆ ಇಲ್ಲಿ ಬೈಯರ್ ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಸಪೋರ್ಟ್ ಬ್ರೇಕ್ ಡೌನ್ ಆಯಿತು ಅಂತ ಅದು ಸಜೆಸ್ಟ್ ಮಾಡುತ್ತೆ, ಆಗ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬಂದಾಗ ಗೊತ್ತಾಗುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಅಂತ. ಸೊ ಯಾವಾಗೆಲ್ಲ ಹೈಯರ್ ಹೈ ಸ್ಟ್ರಕ್ಚರನ್ನು ಮಾಡ್ತಾ ಇರುತ್ತೆ ಅದನ್ನು ನಾವು ಬುಲ್ಲಿಶ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೇಮ್ ಬೇರಿಶ್ ಸ್ಟ್ರಕ್ಚರ್, ಲೋವರ್ ಲೋ, ಲೋವರ್ ಹೈ ಸ್ಟ್ರಕ್ಚರ್. ಡೌನ್ ಬರುತ್ತೆ, ಒಂದು ಅಪ್ ಮೂವನ್ನ ಕೊಡುತ್ತೆ, ಅಗೈನ್ ಡೌನ್ ಬರುತ್ತೆ, ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡುತ್ತೆ, ಒಂದು ಫ್ರೆಶ್ ಲೋನ ಕ್ರಿಯೇಟ್ ಮಾಡುತ್ತೆ, ಅಗೈನ್ ಒಂದು ಅಪ್ ಮೂವನ್ನ ಕೊಡುತ್ತೆ, ಡೌನ್ ಬರುತ್ತೆ, ಈ ಲೋನ ಬ್ರೇಕ್ ಡೌನ್ ಮಾಡುತ್ತೆ, ಫ್ರೆಶ್ ಲೋನ ಕ್ರಿಯೇಟ್ ಮಾಡುತ್ತೆ, ಅಗೈನ್ ಒಂದು ಅಪ್ ಮೂವನ್ನ ಕೊಡುತ್ತೆ ಅಂತಿದ್ರೆ ಅದನ್ನು ನಾವು ಲೋವರ್ ಲೋ, ಲೋವರ್ ಹೈ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಲೋವನ್ನು ನಾವು ನೋಡಿದರೆ ಪ್ರೀವಿಯಸ್ ಲೋಕ್ಕಿಂತ ಲೋ ಅಲ್ಲೇ ಇದೆ, ಸೊ ಲೋವರ್ ಲೋ ಆಗುತ್ತೆ. ಅದೇ ರೀತಿ ಈ ಹೈಯನ್ನು ನಾವು ನೋಡಿದರೆ ಪ್ರೀವಿಯಸ್ ಹೈಗಿಂತ ಕೆಳಗಡೆನೇ ಇದೆ, ಸೊ ಲೋವರ್ ಹೈ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಬಂದು ನಾವು ನೋಡಿದಾಗ ಪ್ರೀವಿಯಸ್ ಲೋ ಇಲ್ಲಿದೆ, ಕರೆಂಟ್ ಲೋ ಇಲ್ಲಿದೆ, ಸೊ ಲೋವರ್ ಲೋ ಆಗುತ್ತೆ. ಅದೇ ರೀತಿ ಈ ಹೈಯನ್ನು ನೋಡಿದಾಗ ಪ್ರೀವಿಯಸ್ ಹೈ ಇಲ್ಲಿದೆ, ಕರೆಂಟ್ ಹೈ ಇಲ್ಲಿದೆ, ಲೋವರ್ ಹೈ ಆಗುತ್ತೆ. ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲ್ಲ, ಪ್ರೀವಿಯಸ್ ಲೋಗಳನ್ನು ಬ್ರೇಕ್ ಮಾಡ್ತಾ ಇದೆ ಅಂತೇಳಿದ್ರೆ ಲೋವರ್ ಲೋ, ಲೋವರ್ ಹೈ ಸ್ಟ್ರಕ್ಚರ್ ಆಗುತ್ತೆ. ಇದನ್ನು ನಾವು ಬೇರಿಶ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಎಲ್ಲಿವರೆಗೆ ಈ ಬೇರಿಶ್ ಸ್ಟ್ರಕ್ಚರ್ ಮುಂದುವರೆಯುತ್ತೆ ಕೇಳಿದರೆ ಈ ಸ್ವಿಂಗ್ ಲೋವರ್ ಹೈ ಸ್ಟ್ರಕ್ಚರನ್ನು ಬ್ರೇಕ್ ಮಾಡೋವರೆಗೂ ಮಾತ್ರ. ಈ ಸ್ವಿಂಗನ್ನು ಬ್ರೇಕ್ ಮಾಡ್ತು ಅಂತೇಳಿದ್ರೆ ನೆಕ್ಸ್ಟ್ ಅದು ಪಾಸಿಟಿವ್ಗೆ ಟರ್ನ್ ಆಗುತ್ತೆ. ಯಾಕೆ ಕೇಳಿದ್ರೆ ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದ್ರು, ಬಟ್ ಈಗ ಬೈಯರ್ಗಳು ಈ ಲೆವೆಲ್ಗಿಂತ ಮೇಲೆ ಸ್ಟಾಕನ್ನು ತಗೊಂಡೋಗ್ಲಿಕ್ಕೆ ಸಕ್ಸಸ್ ಆದರು ಅಂತೇಳಿದ್ರೆ ಆಗ ಸ್ಟ್ರಕ್ಚರ್ ಚೇಂಜ್ ಆಯಿತು ಅಂತ ಹೇಳ್ಬೋದು. ಬೇರಿಶ್ ಸ್ಟ್ರಕ್ಚರ್ ಚೇಂಜ್ ಆಗಿ ಬುಲ್ಲಿಶ್ ಸ್ಟ್ರಕ್ಚರ್ ಆಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ಸೈಡ್ ವೇಸ್ ಸ್ಟ್ರಕ್ಚರ್. ಸೇಮ್ ಸೈಡ್ ವೇಸ್ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಮೂವನ್ನು ಕೊಡ್ತಾ ಇರುತ್ತೆ ಅಂತ ಹೇಳ್ಬೋದು. ಒಂದು ಕ್ಲಿಯರ್ ಆದ ಹೈಯರ್ ಹೈ ಇರಲ್ಲ, ಇನ್ ಕೇಸ್ ಹೈಯನ್ನು ಬ್ರೇಕ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಡೌನ್ ಬರುತ್ತೆ, ಪ್ರೀವಿಯಸ್ ರೇಂಜ್ ಒಳಗೆ ಟ್ರೇಡ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರನ್ನು ನಾವು ಸೈಡ್ ವೇಸ್ ಸ್ಟ್ರಕ್ಚರ್ ಅಂತ ಕರಿಬೋದು. ಇಲ್ಲಿ ಕ್ಲಿಯರ್ ಆದ ಒಂದು ಹೈಯರ್ ಹೈ, ಹೈಯರ್ ಲೋ ಅಥವಾ ಲೋವರ್ ಹೈ, ಲೋವರ್ ಸ್ಟ್ರಕ್ಚರ್ ಇರೋದಿಲ್ಲ, ಒಂದು ಝೋನಲ್ಲೇ ಇರುತ್ತೆ. ಇಂಥ ಸ್ಟ್ರಕ್ಚರನ್ನು ನಾವು ಸೈಡ್ ವೇಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಒಂದು ಅಪ್ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬುಲ್ಲಿಶ್ ಸ್ಟ್ರಕ್ಚರ್ ಇರುತ್ತೆ, ಹೈಯರ್ ಹೈ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಯಾವುದೊಂದು ಸ್ಟಾಕ್ ಡೌನ್ ಟ್ರೆಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬೇರಿಶ್ ಸ್ಟ್ರಕ್ಚರ್ ಇರುತ್ತೆ, ಲೋವರ್ ಲೋ, ಲೋವರ್ ಹೈಯನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಸೈಡ್ ವೇಸ್ ಟ್ರೆಂಡಲ್ಲಿ ಇತ್ತು ಅಂತೇಳಿ ಅಲ್ಲಿ ಸ್ಟ್ರಕ್ಚರ್ ಸೈಡ್ ವೇಸ್ ಅಲ್ಲೇ ಇರುತ್ತೆ, ಯಾವುದೊಂದು ಹೈಯರ್ ಹೈ ಅಥವಾ ಹೈಯರ್ ಲೋ ಅಥವಾ ಲೋವರ್ ಲೋ ಅನ್ನು ಕ್ರಿಯೇಟ್ ಮಾಡ್ತಾ ಇರೋದಿಲ್ಲ. ಈ ರೀತಿ ನಾವು ಮಾರ್ಕೆಟ್ನ ಟ್ರೆಂಡನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಆ ಸ್ಟ್ರಕ್ಚರನ್ನು ನೋಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು, ಯಾವ ರೀತಿ ಟ್ರೆಂಡ್ ಚೇಂಜಸನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.